ಹೈಕೋರ್ಟ್ ಲಾಯರ್ ಪಾಪ ಹೇಳ್ತಾರೆ. ಇದು ಓದಿ ಏನು ಹೇಳಿ ಸರ್. ನಾವೇನು ಮಾಡೋಕ್ಕಾಗಲ್ಲ ಸರ್. ಬೈಕ್ ಫೋನ್ ಮಾಡ್ಬಿಟ್ಟವ್ರೆ, ಅವ್ರ ಮನೆಗೆ ಜೀತ ಮಾಡ್ತಾರೆ ಅಂತ ಸರ್. ಚಕ್ಕನ್ ನಿಂತ್ಕೊಂಡ್ಬಿಡಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಮತ್ತು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಯೋಜಕರಾದಂತಹ ಮೋಹನ್ ರಾಜು ಅವರು ಈ ಗೋಷ್ಠಿಯಲ್ಲಿ ಇದ್ದಾರೆ. ಮೀಡಿಯಾ ಮತ್ತು ಪ್ರಿಂಟೆಡ್ ಮೀಡಿಯಾ ಮತ್ತು ಯೂಟ್ಯೂಬ್ ಎಲ್ಲ ಸ್ನೇಹಿತರಿಗೆ ಸ್ವಾಗತಿಸ್ತಾ ಈ ಪತ್ರಿಕೆ ಗೋಷ್ಠಿಯಲ್ಲಿ ನಮ್ಮ ನ್ಯಾಷನಲ್ ಕೋಆರ್ಡಿನೇಟರ್ ಅಂತ ಗೋಪಿರಾಜ್ ಹೇಳಿದ್ದಾರೆ, ಮೋಹನ್ ರಾಜ್ ಅವರು DSS ಅಧ್ಯಕ್ಷರು ಮತ್ತು RPI ಅಧ್ಯಕ್ಷರು ಮತ್ತು ಈ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಹೈಕೋರ್ಟಿನ ಅಡ್ವೊಕೇಟ್ ದೇವರಾಜ್ ಮತ್ತು ಅವರ ಹೆಂಡತಿ ಮಕ್ಕಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿನ ಪತ್ರಿಕೆ ಗೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ, ಯಲಹಂಕ ಪಕ್ಕದಲ್ಲಿ ಚೊಕ್ಕನಹಳ್ಳಿ ಅಂತ ಬರ್ತದೆ. ಆ ಚೊಕ್ಕನಹಳ್ಳಿನಲ್ಲಿ ದಲಿತ ಕುಟುಂಬಗಳು ವಾಸ ಮಾಡ್ತವೆ. ಅಲ್ಲಿ ಚೊಕ್ಕನಹಳ್ಳಿಯಲ್ಲಿ ಒಂದು 4 ಎಕರೆ ಭೂಮಿ ಒಂದು 30-40 ವರ್ಷಗಳ ಹಿಂದೆ ಪಾಟೀಲ್ ಮತ್ತು ಅವ್ರ ಪತ್ನಿ ಕೃಷ್ಣ ನಡೆಸುವಾಗ ಲೀಸ್ಗೆ ಅಂತ ತಗೊಂಡು ಅಲ್ಲಿಂದ ಒಂದ್ರ ಹತ್ರ ಅದು ನನಗೆ ರಿಜಿಸ್ಟ್ರೇಷನ್ ಅಂತ ತೋರಿಸ್ಬಿಟ್ಟಿದ್ರು. ಅವರಿಗೆ ಗೊತ್ತಾದ ಮೇಲೆ ಇವರ ತಂದೆಯವರಾದಂಥ ಮುನಾಂಜರಾವ್ ವಕೀಲರನ್ನ ಇಟ್ಟು ವಕೀಲರ ಮುಖಾಂತರ ಹೋರಾಟಕ್ಕೆ ಬಂದಿದ್ದಾರೆ. ಅವತ್ತಿಂದ ಇವತ್ತವರೆಗೂ ಪೊಸಿಷನ್ ಅವರೇ ಇದ್ದಾರೆ. ಮಕ್ಕಳಿಗೆ ತಿಳುವಳಿಕೆ ಬಂದ ಮೇಲೆ ಬರೆಯಪ್ಪ, ದೇವರಾಜು, ಅಕ್ಕ ತಂಗಿ ಅಣ್ಣ ತಮ್ಮದೆಲ್ಲ ಸೇರ್ಕೊಂಡಂತ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಪೊಸಿಷನಲ್ಲಿ ಯಾವತ್ತೂ ಪಾಟೀಲ್ ಅಂತ ಟೀಮ್ ಬಂದಿಲ್ಲ. ಕೇಸ್ ಪೆಂಡಿಂಗ್ ಅಲ್ಲಿದ್ದು ಸ್ಟೇ ಇದ್ದು ಸಹ 2018ರಲ್ಲಿ ಮುಸ್ತಾಫಾ ಮತ್ತು ಸ್ಟೀಫನ್ ಅನ್ನೋರಿಗೆ ಆ ಜಾಗನ ಮಾರಿಬಿಟ್ಟಿದ್ದಾರೆ. ಅವರು ಕೂಡ ಪೊಸಿಷನ್ಗೆ ಬರೋಕ್ಕಾಗಿಲ್ಲ. ಮತ್ತು ಇವತ್ತು ಕೂಡ ಕೇಸ್ ಮುಗಿಯೋವರೆಗೂ ಕೂಡ ಅಷ್ಟೇ ಕಂಟಿನ್ಯೂ ಮಾಡಿದೆ ಕೋರ್ಟ್. ಇಷ್ಟೆಲ್ಲ ಇದ್ರೂ ಕೂಡ ಈ ಇವರಿಬ್ಬರಿಗೂ ಕುಮ್ಮಕ್ಕನ್ನ ಕೊಟ್ಟು ಬೈತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಮತ್ತು ಸಿದ್ದರಾಮಯ್ಯನಿಗೆ ರೈಟ್ ಹ್ಯಾಂಡು, ಆ ಮನುಷ್ಯ ಇದರಲ್ಲಿ ಇಂಟರ್ಫಿಯರೆನ್ಸ್ ಆಗಿ ಆ ಭೂಮಿನ ಯಾರಾದರೂ ಕಬಳಿಕೆ ಮಾಡಬೇಕು ಟೋಟಲ್ ಭೂಮಿ ಅಂತೇಳಿ ಒಂದು ಪ್ಲಾನನ್ನು ಮಾಡಿ ಸುಮಾರು 200-250 ಕೋಟಿ ಬೆಲೆ ಬರ್ತಕ್ಕಂಥ ಜಾಗ ಅದು ಮಾರ್ಚ್ 23ನೇ ತಾರೀಕು ಏನು ಕೇಸ್ ಹಾಕಿ ಹಿರಿಯರಿದ್ದಾರೆ ಮರಿಯಪ್ಪನವ್ರನ್ನ ಮನೆಗೆ ಕರೆದು ಬೈತಿಗೆ, ನೋಡಪ್ಪ ಜಾಗ ನಾನು ತಗೊಂಡಿದ್ದೀನಿ, ದುಡ್ಡು ಹಾಕಿದ್ದೀನಿ, ನಾವೇನು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ದಾವಣಗೆರೆಯಿಂದ ಖಾಲಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ನಿಮಗೆ ಭಾಳ ತೊಂದರೆ ಆಗ್ತದೆ, ಸರ್ಕಾರ ನಮ್ಮದೇ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಬೆದರಿಕೆ ಹಾಕಿಯಿಂದ ಕಳಿಸಿದ್ದಾರೆ. ಸರಿ, ಅವರು ಕೇಸ್ ಕೊಡೋದ ಬೇಡ ದುಡ್ಡರ ಮೇಲೆ ಅಂತ ಯೋಚನೆ ಮಾಡ್ಕೊಂಡು ನಮ್ಗೆ ಹೇಳಿದರು. ಆಯ್ತು ನೋಡೋದೇನಪ್ಪ ಅಂದ್ಕೊಂಡು ನಾವು ಕೂಡ ಸ್ವಲ್ಪ ಕಂಟಿನ್ಯೂ ಮೀಟಿಂಗಲ್ಲಿದ್ದೀವಿ. ಆಮೇಲೆ ಇದ್ದಕ್ಕಿದ್ದಾಗೇನೆ 8ನೇ ತಾರೀಕು ಒಂದು 100 ಜನ ರೌಡಿಗಳು, ಪೋಲಿ, ಪುಂಡ್ರುಗಳು ಎಲ್ಲ ಇಟ್ಕೊಂಡು ಇವರು ದಾಸ ಅಂತ ಎಲ್ಲ ಕಡೆ ಒಂದು 50 ಜನ ಹೆಣ್ಮಕ್ಳನ್ನ ಇಟ್ಕೊಂಡಿದ್ದಾನೆ. ಒಂದು 50 ಜನ ಕ್ರಿಮಿನಲ್ಸ್ ಇರ್ತಾರೆ. ಇವೊಂದೇನಪ್ಪ ಅಂದರೆ ಎಲ್ಲೇ SC/STಗಳು ವೀಕರ್ ಸೆಕ್ಷನ್ ಜಮೀನು ವಿಚಾರ ಬಂದಾಗ ಶ್ರೀಮಂತರ ಪರವಾಗಿ ಬಲಾಢ್ಯರ ಪರವಾಗಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಗಲಾಟೆ ಕೊಡೋದು, ಹೆಣ್ಮಕ್ಳನ್ನ ರೂಢಿಜನ್ ಮಾಡಿಸೋದು ಮಾಡಿಸ್ತಾನೆ. ಬಟ್ ಅದೇ ಥರ ಇನ್ನು ಕ್ರಿಮಿನಲ್ಸ್ ಎಲ್ಲ ಇದರಲ್ಲಿ ಇದನ್ನು ಪಟ್ಟಿ ಹಾಕಿದ್ದೀವಿ. ಅದರಲ್ಲಿ ಅವರೆಲ್ಲ ಕೂಡ ಬಂದು ಈ ಪ್ರಕ್ರಿಯೆ ಎಲ್ಲ ನಡೀತಿದ್ದಾಗ ಇವರು ಇದೇ ಥರ 2021ರಲ್ಲಿ ಇದೇ ಥರ ಇವ್ರು ಮಾಡೋಕ್ಕೆ ಹೊರಟಿದ್ರು. ಆಗ ಇಲ್ಲಿ ಪೊಲೀಸ್ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ಆ ಪೊಲೀಸ್ ಕಮಿಷನರು ಅವ್ರು ಸ್ಟೇ ಇದೆ ಅಲ್ಲಿ ಯಾರಿಗೂ ಸೇರಿಸ್ಬಿಡಿಂದ ಕಳಿಸ್ಬಿಡಿ ಯಾರನ್ನ ಬಂದ್ರಿ ಅಂತೇಳಿ ಬಂತವರಿದ್ದಾಗ ಪೊಲೀಸವರಿಂದ ಓಡಿಸಿದ್ರು. ಈಗ ಈ ಬೈತಿ ಸುರೇಶ್ ಏನೆಲ್ಲ ಮಾಡಿದ್ರು ಹೊಡಿಬೇಕಂತ ಹೇಳಿ ಈ ಪಿತ್ತೂರಿಯನ್ನು ಮಾಡ್ತಾ ಇದ್ದಾಗ ನಮ್ಮವರೆಲ್ಲ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟ್ರು ACP. ಇದಾದಮೇಲೆ 8ನೇ ತಾರೀಕು ಒಂದು 100 ಜನ ಬಂದು ಪೊಲೀಸ್ ಪುಂಡ್ರು, ರೌಡಿಗಳು, ಕ್ರಿಮಿನಲ್ಸು, ರೌಡಿ ಶೀಟರ್ಸು, ಈ ಹೆಣ್ಮಕ್ಳು ದೇಶದಲ್ಲಿರ್ತಕ್ಕಂಥ ಈ ಹೆಣ್ಮಕ್ಳನ್ನು ಕೂಡ ಅಲ್ಲಿ ಬಿಟ್ಟು ಗಲಾಟೆ ಮಾಡಿಸ್ಕೊಂಡು ಭಾಳ ಥರದ ಮೊಟ್ಟಿನಲ್ಲಿ ಒಂದು 8-10 ಜನ ಪೊಲೀಸರು ಹಾಕ್ಯಾರ ಸಪೋರ್ಟ್ ಆಗಿ. ಹಾಗಾಗಿ ಈ ಫ್ಯಾಮಿಲಿ ಮೇಲೆ ಹಲ್ಲೆ ಆಗಿದೆ, ಖುದ್ದು ಬರಿಯಪ್ಪನ ಮೇಲೆ ಆಗಿದೆ, ಅವ್ರ ಫ್ಯಾಮಿಲಿ ಮೇಲೆ ಆಗಿದೆ ಮತ್ತು ವಕೀಲರ ಮೇಲೆ ಕೂಡ ಆಗಿದೆ. ಇವರು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳೋಕ್ಕೆ ಪೊಲೀಸ್ ರೆಡಿ ಇಲ್ಲ.
ಇನ್ಸ್ಪೆಕ್ಟ್ರು ಮತ್ತು ACP ಏನು ಹೇಳ್ತಾರೆ ಅಂದರೆ, ಏನೋ ಹೋಗಪ್ಪ ದೊಡ್ಡವ್ರನ್ನೇ ಕೆದ್ರಕ್ಕೆಂದ್ರೆ ಏನಾರು ಕೊಟ್ಟರೆ ತಗೊಂಡು ಹೋಗಿ ಜಾಗ ಖಾಲಿ ಮಾಡ್ಕೊಡಿ ಅಂತೇಳಿ ಅಲ್ಲಿನ ACP ಮತ್ತು ಇನ್ಸ್ಪೆಕ್ಟ್ರ್ ಹೇಳ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಇವ್ರು ಒಪ್ಪಿದ್ದಾಗ ರಕ್ಷಣೆ ಕೊಡಬೇಕಾಗಿದ್ದು ಬೆಳಗ್ಗೆ ಇದ್ದರೆ ಸಿದ್ದರಾಮಯ್ಯ ಹೇಳೋದು SC ST OBC ಮೈನಾರಿಟಿ, SC ST OBC ಮೈನಾರಿಟಿ. ಬೆಳಗ್ಗೆ ಇದ್ದರೆ ಕಾಂಗ್ರೆಸ್ ಸರ್ಕಾರದವರೆಲ್ಲ ಅಂಬೇಡ್ಕರ್ದು ಫೋಟೋನ ತೆಗೆಲಾಕಿ ಸುತ್ತಾಡೋದು, ಸಂವಿಧಾನ ನಾವೇ ರಕ್ಷಣೆ ಮಾಡ್ತೀವಿ ಅಂತ. ಬೆಂಗಳೂರು A ಗ್ರೇಡ್ ಸಿಟಿ ಒಳಗಡೆ ಇಷ್ಟು ದೊಡ್ಡ ಅಟ್ರಾಸಿಟಿ ಆಗಿದ್ರು ಕೂಡ ರಕ್ಷಣೆ ಇವ್ರಿಗೆ ಕೊಡೋದು ಬಿಟ್ಟು ಈ ಫ್ಯಾಮಿಲಿ ಮೇಲೇ ಅಲ್ಲೊಬ್ಬ ಕೆಲಸಗಾರ ಅಂತ ಯಾರೋ ಒಳಗಡೆ ಇದ್ದ ಗೇಟಿಂದ ಹೊರಗಡೆ ಅಂತ ಅವನ ಹತ್ರ ಕಂಪ್ಲೇಂಟ್ ತಗೊಂಡು ವಕೀಲರ ಮೇಲೆ, ನಮ್ಮ ದೇವರಾಜ್ ಮೇಲೆ, ಮರಿಯಪ್ಪನ ಮೇಲೆ, ಮರಿಯಪ್ಪನವರ ಫ್ಯಾಮಿಲಿ ಮೇಲೆ ಮತ್ತು ಅವರ ಪತ್ನಿ ಬಂದು ಹೆಂಡತಿ ಒಬ್ಬ ಅಲ್ಲಿ ವಿಜಯನಗರ ಇರ್ತಾರೆ ಗಣಕ ಮತ್ತು ಮಗ, ಅವನ ಮೇಲೆ ಕೂಡ FIR ಹಾಕಿದ್ದಾರೆ. ಅಂದರೆ ಇವ್ರಿಗೆ ಬರಬಾರ್ದು ಅಂತ ಕಾರಣಕ್ಕೆ ಎದುರುಕೇಟ್ಲಿ ಅಂತ. ಈ ಎಲ್ಲ ವಿಚಾರವನ್ನು ನಾವು ಫೋಟೋ ಸಮೇತವಾಗಿ ಕೋರ್ಟ್ ಆರ್ಡರ್ ಇದೆ, ಜಮೀನು ಖಾತೆಗಳಿದೆ, ಇವರು ಪೊಸಿಷನ್ ಆಗಿರೋಕ್ಕೆಲ್ಲ ದಾಖಲೆಗಳಿದೆ, ಫೋಟೋಗಳಿದೆ. ಇದನ್ನು DCP ಕಂಪ್ಲೇಂಟ್ ಕೊಟ್ಟರೆ DCP ಅಥವಾ ಹೆಲ್ಪ್ಲೆಸ್ ಅಂತ ಹೇಳ್ತಾನೆ. ಇದನ್ನು ನಾವು ಅಡಿಷನಲ್ ಕಮಿಷನರ್ ರಮೇಶ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಪೊಲೀಸ್ ಕಮಿಷನರು ಇವರಿಗೆ ಸಿಟಿ ಕಮಿಷನರ್ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ದಯಾನಂದ್ ಅವರಿಗೆ. ಇದೇ ವಿಚಾರನ ಒಂದು ಚೀಫ್ ಮಿನಿಸ್ಟರ್ನ ಭೇಟಿಯಾಗಿ ಎಲ್ಲ ದಾಖಲೆಗಳು ಕೊಟ್ಟು ಅವರಿಗೆ ಮನವರಿಕೆಯನ್ನು ಮಾಡಿದ್ದೀವಿ. ನಿನ್ನೆ ಬೆಳಗ್ಗೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಅವರು ಕೂಡ ಮನವರಿಕೆಯನ್ನು ಮಾಡಿದ್ದೀವಿ. ಇಷ್ಟೆಲ್ಲಾದರೂ ಕೂಡ ಇದುವರೆಗೂ ಅವ್ರ ಮೇಲೆ FIR ಮಾಡಿಲ್ಲ, ಭೂಮಿಯಲ್ಲಿ ವಾಸ ಮಾಡೋಕ್ಕೆ ರಕ್ಷಣೆ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಬೈರತಿ ಸುರೇಶ್ ಆತ ರಾಜಕಾರಣಕ್ಕೆ ಬಂದಾಗ ಒಂದು 3-4 ಎಕರೆ ಭೂಮಿ ಇತ್ತು ಅಂತ ಕಾಣ್ತದೆ. 20 ವರ್ಷದಲ್ಲಿ ಆತ ವೈಟ್ ಮನಿ ತೋರಿಸಿರೋದನ್ನೇ 1,500,000 ಕೋಟಿ, ಅಂದರೆ ಬೇನಾಮೆಲ್ಲ ಸೇರಿ ಒಂದು 10,000 ಕೋಟಿ ಸಂಪತ್ತು ಅವ್ರದ್ದಿದೆ. ಅದು ಸಾಲದು ಅಂತೇಳಿ ಈ ದಲಿತರ ಭೂಮಿನ ಒಡೆಯೋಕ್ಕೆ ಅವ್ರ ಮಕ್ಕಳೆಲ್ಲ ಪಾಪ ಲಾ ಓದಿದ್ದಾರೆ, ಗ್ರಾಜುಯೇಟ್ಸ್ ಇದ್ದಾರೆ, ಅವ್ರು ಎಳೆಯ ಇದ್ದಾರೆ, ಇವರು ಹೈಕೋರ್ಟ್ ಅಡ್ವೊಕೇಟ್ ಇದ್ದಾರೆ. ಇದೇನು ಮಾಡಿದ್ರೆ ಭಾಳಷ್ಟು ದೌರ್ಜನ್ಯವನ್ನು ಮಾಡಿದ್ದಾರೆ. ಅದರಿಂದ ನಾವು ಆ ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ACPಯನ್ನು ಅಮಾನತ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಬೈರತಿ ಬಸವರಾಜ್ ಈ ಥರ ಬೆಂಗಳೂರು ಸುತ್ತಮುತ್ತ ಭಾಳಷ್ಟು ಭೂಮಿಗಳನ್ನು ಲೂಟ್ ಮಾಡಿದ್ದಾರೆ, ಲೂಟರ್ಸ್ ಇವ್ರು ಹೇಳೋದು ಸಮಾಜವಾದ ಸಿದ್ಧಾಂತನ ಮಾಡೋದು ಈ ಥರದ ಅಲ್ಕೈ ಕೆಲಸಗಳನ್ನ. ಅದರಿಂದ ಸಿದ್ದರಾಮಯ್ಯನಿಗೆ ಏನಾರ ಮಾತಿನ ಬಗ್ಗೆ ನಿಗಾ ಇದ್ದರೆ, ಕಾನೂನಿನ ಬಗ್ಗೆ ಗೌರವ ಇದ್ದರೆ, ಅಥವಾ ದಲಿತರ ಬಗ್ಗೆ ಏನಾರ ಅವ್ರಿಗೆ ಗೌರವ ಇದ್ದರೆ ಕೂಡಲೇ ಬೈರತಿ ಸುರೇಶನ್ನ ಕ್ಯಾಬಿನೆಟಿಂದ ಕೈ ಬಿಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರನ್ನು, ಇನ್ಸ್ಪೆಕ್ಟರ್ ಮತ್ತು ACPಯನ್ನು ನೇರವಾಗಿ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಭೂಗಳ್ಳರಿಗೆ ಇವ್ರು ಮಾಡಿಲ್ಲ ಫಲಾನುಭವಿಗಳಿಗೆ ಅವ್ರನ್ನ ಅಮಾನತುಗೊಳಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಜೊತೆಯಲ್ಲಿ ಏನು ಇವ್ರು ಕೊಟ್ಟಿರ್ತಕ್ಕಂಥ 2-3 ಕೇಸ್ ಇದೆ, ಆ ಕೇಸನ್ನು ರಿಜಿಸ್ಟ್ರೇಷನ್ ಮಾಡಿ ಕೂಡಲೇ ಬೈರತಿ ಬಸವರಾಜ ಸುರೇಶನ್ನು ಬಂಧಿಸಬೇಕು. ಅವರಿಗೆ ಎಡಗೈ ಬಲಗೈ ಥರ ನಿಂತಿರ್ತಕ್ಕಂಥ ಭೂಗಳ್ಳರು ಕೂಡ ಮುಸ್ತಫಾ ಟೀಮ್ನು ಕೂಡ ಬಂಧಿಸ್ಬೇಕಂತೇಳಿ ಈ ಟೈಮನ್ನು ಒತ್ತಾಯ ಮಾಡ್ತೀವಿ. ಒಂದು 8 ದಿನದೊಳಗಡೆ ಇವರು ತೀರ್ಮಾನ ತಗೊಂಡು ಸರಿಯಾಗಿ ಇವರಿಗೆ ರಕ್ಷಣೆ ಕೊಡಲಿಲ್ಲ, FIR ಹಾಕಿಲ್ಲ ಅಂತ ಹೇಳಿದ್ರೆ ನಮ್ಮದೇನು ಇವತ್ತು ನವನಿರ್ಮಾಣ ವೇದಿಕೆ ಇದೆ, ಇವತ್ತು ಬಹುಜನ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ, ಮೋಹನ್ ರಸ್ಸಿ ಅವರದ್ದು RPI ಮತ್ತು DSS, ಕೋಡಹಳ್ಳಿ ಚಂದ್ರಶೇಖರ್ ರೈತ ಸಂಘ, ಅದೇ ಥರ ಇಬ್ರಾಹಿಮು ಎಕ್ಸ್ ಸೆಂಟ್ರಲ್ ಮಿನಿಸ್ಟ್ರು ಮತ್ತು ಯನ್ಮೂರ್ತಿ RPI ಮತ್ತು DSS ಎಲ್ಲ ಒಟ್ಟಿಗೆ ಸೇರಿ ಬೆಂಗಳೂರು ಒಳಗಡೆ ಒಂದು ಕಾರ್ಯಕ್ರಮ ಮಾಡಿಕೊಳ್ಳೋಕ್ಕೆ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ. ಅದರಿಂದ ಇವತ್ತು ಮೀಡಿಯಾದವ್ರು ನೀವೇನಿದ್ದೀರಾ, ದೊಡ್ಡ ದೊಡ್ಡ ಮೀಡಿಯಾ ಒಳ್ಳೆ ವಿಚಾರಕ್ಕೆ ಯಾವುದು ಬರಲ್ಲ. ಬೆಂಗಳೂರು ಮೀಡಿಯಾ ನಿಮಗೆಲ್ಲ ಗೊತ್ತಿದೆ, ಅದೊಂಥರದ ದೊಡ್ಡವ್ರ ಸೊತ್ತಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ವಿಚಾರವನ್ನು ನಾವು ದಾಖಲೆ ಸಮೇತ ಕೊಟ್ಟಿದ್ದೀವಿ. ಅದನ್ನು ನಿಮ್ಮ ಯಾವುದ್ಯಾವ್ದು ಚಾನಲ್ ಇದೆ ಅಥವಾ ಪತ್ರಿಕೆಗಳಿದೆ, ಇದು ಪ್ರಕಟಣೆ ಮಾಡಬೇಕು. ಸಿದ್ದರಾಮಯ್ಯನಿಗೆ ಇದು ಸೋಫೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥ ಮಾತನ್ನ ಈ ಟೈಮಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದರಿಂದ ಇದನ್ನು ಸುದ್ದಿಯಾಗಿ ಪ್ರಕಟಣೆ ಮಾಡಬೇಕಂತ ಕಳಕಳಿ ಮಾಡಿದ್ದೀವಿ. ಈಗ 3 kg ಬಂಗಾರ ಇದೆ. ದಾಸ ಅವತ್ತು 8ನೇ ತಾರೀಕು ಬಂದವ್ರೆ. ನಾವು ಒಂದಷ್ಟು ಜನ ರೋಡಿಯಲ್ಲಿ ಇಟ್ಕೊಂಡಿರ್ತಾನೆ, ಅಷ್ಟು ಹೆಣ್ಮಕ್ಳು ಇಟ್ಕೊಳ್ತಾನೆ. ಆ ಬಂಗಾರ ಅದೊಂದು ದಿನಕ್ಕಿಷ್ಟು ಅಂತ ಕೊಡ್ತಾರೆ ಅವ್ರಿಗೆ. ಈ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ಅವ್ರ ಹತ್ರ. ಅವ್ರು ಬಂದ್ಬಿಟ್ಟು
ಯಲಹಂಕ MLA ಗಲಾಟೆ ಆಗಿದೆ, ಒಂದು ತಿಂಗಳಿಂದ ನಾಟದು ಇದೇ ಗ್ಯಾಂಗ್ ಹೋಗ್ಯವನೆ ಎಲ್ಲಿ ಇದು ಧನನ್ ಪಾಂಡೆ ಅಂತ. ಆಮೇಲೆ ದೊಡ್ಡಬಳ್ಳಾಪುರದಲ್ಲಿ ಪ್ರಾಬ್ಲಮ್ ಆಗಿದೆ, ಎಲ್ಲ ತಿಳಿದಿತ್ತು, ಅಲ್ಲಿ ಕೂಡ ಇವರೇ ಗ್ಯಾಂಗ್ ಕರ್ಕೊಂಡು ಹೋಗ್ಯವನೆ. ಆಮೇಲೆ ನಾರ್ತ್ ಈಸ್ಟ್ ಒಂದು ಗಲಾಟೆ ಆಗಿದೆ, ಯಲಹಂಕಲ್ಲ ಇದು ತಿಳಿದಿರೋದು, ಅದಕ್ಕೂ ಹೋಗ್ಯವನೆ. ಅದು FIR ಹಾಕಿ ಒಳಗಡೆ ಹಾಕಿದ್ರೆ ನಾರ್ತ್ ಈಸ್ಟ್ DCP. ಹಿಂಗಾಗಿ ಎಲ್ಲ ಇದ್ರು ಕೂಡ ಇವರು ಗ್ಯಾಂಗ್ ಕಟ್ಟಿಕೊಂಡು ಈ ಕೆಲಸಗಳು ಮಾಡ್ತಾ ಇದ್ದಾರೆ. ಅವನ ಮೇಲೂ ಕೂಡ ಕೇಸನ್ನು ಹಾಕಿಬಿಟ್ಟು ಗುಂಡು ಹಾಕ್ತಾರಲ್ಲ, ಅವ್ರು ಗಡಿ ಪಾರ್ ಮಾಡೋಕೆ ಕಮಿಷನ್ ಹೇಳ್ಬಂದಿದ್ದೀವಿ. ಈಗ ನಮ್ಮ ನಾಯಕರು ಮಾತಾಡ್ತಾರೆ. ಸ್ನೇಹಿತರೆ, ವಿಡಿಯೋ ನೀವು ಮಾತಾಡ್ಬೋದು ಸರ್. ಈಗ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಮಾರ್ಸಂದ್ರ ಮುನಿಯಪ್ಪ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಿದ್ದರಾಮಯ್ಯನವರ ಸರ್ಕಾರ ಏನು ನಾನು ಅಹಿಂದ ಪರವಾಗಿದ್ದೀನಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು SCಗಳ ವಿಚಾರ ಬಂದರೆ ನಾನೇ SC ಅಂತ ಹೇಳ್ಕೊಳ್ತಾರೆ. ಇವರ 2 ವರ್ಷ ಆಗ್ತಾ ಇದೆ. ಮೇ 20ಕ್ಕೆ ಅವರು ಈ ಸೆಕೆಂಡ್ ಟರ್ಮಲ್ಲಿ ಅಧಿಕಾರಕ್ಕೆ ಬಂದರು. ನಿಜವಾಗ್ಲೂ ಇವರು ಬಡವರ ಪರವಾಗಿ ದುರ್ಬಲ ವರ್ಗಗಳ ಪರವಾಗಿ ಇದ್ದಾರ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಇವರು ಅವ್ರ ಪರವಾಗಿಲ್ಲ ಅಂತ. ಒಂದೇ ಒಂದು ಉದಾಹರಣೆ ಏನಂದ್ರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯನ್ನ ಕಾಪಾಡಬೇಕು. ಅವರ ಭೂಮಿ ಆಗಿರ್ಬೋದು, ಅವ್ರ ಸರ್ವಿಸ್ ಮ್ಯಾಟರ್ ಆಗಿರ್ಬೋದು, ಯಾವುದೇ ವಿಚಾರ ಬಂದ್ರೆ ಅದನ್ನ ಕಾಪಾಡೋದಕ್ಕೆ ಒಂದು ಆಯೋಗ ಇದೆ. ಆಯೋಗಕ್ಕೆ ಇವ್ರು ಬಂದ್ರೆ 3 ವರ್ಷ ಆಗಿದೆ, ಆಯೋಗಕ್ಕೆ ಅಧ್ಯಕ್ಷರೇ ಮಾಡಿಲ್ಲ. ಇವರು ಎಲ್ಲದಕ್ಕೂ ಅಧ್ಯಕ್ಷರನ್ನ ಮಾಡ್ತಾರೆ. ಯಾವುದು ಇಂಪಾರ್ಟೆಂಟ್ ಆಗಿದೆ, ಯಾರ ಸಮಸ್ಯೆಗಳನ್ನ, ಉದಾಹರಣೆಗೆ ಈಗ ಅಧ್ಯಕ್ಷರು ಇದ್ದಿದ್ರೆ ಅಲ್ಲಿ ಕೋರ್ಟ್ ನಡೀತದೆ, ಕೋರ್ಟ್ನಲ್ಲಿ ಇದನ್ನ ನಾವು ಹೋಗಿ ಕೇಸ್ ಹಾಕಿದ್ರೆ ಇಮಿಡಿಯೇಟ್ಲಿ ಎಲ್ಲಾನು ಕರೆಸಿ ಅಲ್ಲಿ ಹಿಯರಿಂಗ್ ಮಾಡಿ ಸಮನ್ಸ್ ಮಾಡೋದು. ಸಿದ್ದರಾಮಯ್ಯನವರಿಗೆ ಬಹುಶಃ ನಿಜವಾಗ್ಲೂ ನ್ಯಾಯ ಕೊಡಬೇಕು ಅನ್ನೋದಿಲ್ಲ. ಅವರಿಗೆ ಏನೋ 1-2 kg ಅಕ್ಕಿ ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ ಅಥವಾ ಸ್ಕಾಲರ್ಶಿಪ್ ಕೊಡ್ತೀನಿ, ಈ ತರ ಡೋಂಗಿ ಸಿದ್ದರಾಮಯ್ಯ, ಸಮಾಜವಾದಿಯ ಡೋಂಗಿ ಸಿದ್ದರಾಮಯ್ಯ ನಿಜವಾದಂತ ಪ್ರಾಮಾಣಿಕವಾದಂತ ಕಳಕಳಿ ಇಲ್ಲ ಅಂತೇಳಿ. ಇದು ಬರೀ ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ವಿಚಾರ ಅಲ್ಲ. ಒಂದ್ ಕಡೆ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಇದ್ರೇನು ಅಸಹಾಯಕರಾಗಿದ್ರು. ನಾವು ನೋಡಿದ್ರಿ ಇತ್ತೀಚೆಗೆ ಕರಾವಳಿ ಭಾಗಗಳಲ್ಲಿ ಆದಂತ ಕೊಲೆಗಳು, ಹಲ್ಲೆಗಳನ್ನೆಲ್ಲ ಗಮನಿಸಿದ್ದೀರಿ. ವಿಶೇಷವಾಗಿ ನೀವು ಉದಾಹರಣೆಗೆ ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಹೋದ್ರಿ, ನೀವು ದುಡ್ಡಿದ್ರೆ ಏನ್ ಬೇಕಾ ಮಾಡ್ಬೋದು. ಅಲ್ಲಿ ಜೀವನ್ ಭೀಮಾನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ದುಡ್ಡಿದ್ರೆ ಮನೆ ಯಾವುದೋ ಒಂದು ಕೇಸ್ ನಾನ್ ಬೇಲೆಬಲ್ ಕೇಸ್ ಅರೆಸ್ಟ್ ಮಾಡಿದ್ರು. ನಾನು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ, ಏನ್ ಸರ್ ಅವ್ನ ಅರೆಸ್ಟ್, ನಾನ್ ಬೇಲೆಬಲ್ ಕೇಸ್ ನೋಡೋದು ಬಿಡಕ ಸಂಜೆ 7 ಗಂಟೆಗೆ ಬಿಟ್ಬಿಟ್ಟಿದ್ದಾರೆ ದುಡ್ಡು ಇಸ್ಕೊಂಡು. ಇದು ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದು ಬೆಂಗಳೂರಲ್ಲಿ ಇದಕ್ಕೆ ನೇರವಾದಂತ ಹೊಣೆ ಮುಖ್ಯಮಂತ್ರಿಗಳು ಇದನ್ನ ಒತ್ಕೊಳ್ಬೇಕು. ಇವತ್ತೇನು ನಮ್ಮ ಈ ಚೊಕ್ಕನಹಳ್ಳಿಯ ಭೂಮಿ ಸಮಸ್ಯೆ ಇದೆ, ಇದು ಒಂದೇ ಅಲ್ಲ, ಈ ತರ ಅನೇಕ ಇದೆ. ನೀವು ಉದಾಹರಣೆಗೆ BDAಗೆ ಹೋಗ್ರಿ, ಇಲ್ಲಿ BDAದಲ್ಲಂತೂ SC STಗಳ ವಿಚಾರವನ್ನು ಕೇಳೋರೇ ಗತಿಲ್ಲ. ಅಲ್ಲಿ ಈಗ ಏನು ಸುಪ್ರೀಂ ಕೋರ್ಟ್ ಅಲ್ಲಿ 60-40 ಅಲ್ಲಿ ಸೈಟ್ ಕೊಡಬೇಕು ಪರ್ಯಾಯವಾಗಿ ಅಂತ ಇದೆಯಪ್ಪ. ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರೂ ಆಗಲ್ಲ, ಯಾರು ಹೇಳಿದ್ರೂ ಆಗಲ್ಲ, SC STಗಳನ್ನ ಏನೂ ಆಗಲ್ಲ ಅಲ್ಲಿ. ಅಥವಾ ಬೇರೆ ಅದರ್ಸ್ ಆದ್ರೆ ಏನ್ ಬೇಕಾ ನಡೀತದೆ ಅಲ್ಲಿ. ಯಾಕೆ ಈ ವ್ಯವಸ್ಥೆ ಹಿಂಗಾಯ್ತು? ಯಾಕೆ ಇವರು ನಮ್ಮ ಓಟ್ನ ಮುಖಾಂತರ ಅಧಿಕಾರಕ್ಕೆ ಬಂದಂತ ಜನ ಕಾಂಗ್ರೆಸ್ನ ಬಡವರ ಪರವಾಗಿದ್ದೀರಿ, SC STಗಳ ಪರವಾಗಿದ್ದೀರಿ, OBCಗಳ ಪರವಾಗಿದ್ದೀರಿ, ಮೈನಾರಿಟಿ ಪರವಾಗಿದ್ದೀರಿ ಅಂತ ಹೇಳ್ಕೊಂಡು ಬಂದಂತ ಇವರು ಇವತ್ತು ಆ ಸಮುದಾಯಗಳ ಇಂಟ್ರೆಸ್ಟ್ ಅನ್ನ ಕಾಪಾಡ್ತಾರೆ. ಇದು ಒಂದೇ ಇಶ್ಯೂ ಅಲ್ಲ, ಈ ತರ ಸುಮಾರು ಇಶ್ಯೂಸ್ ಆಲ್ ಓವರ್ ಕರ್ನಾಟಕ. ನೀವು ಎಲ್ಲೇ ಹೋಗ್ರಿ SC STಗಳು ಈ ಹೆಚ್ಚು ಕಡಿಮೆ ನಾವು